ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಕಲಿಯುಗದ ಕರ್ಣನಾದ ಪೊಲೀಸ್ ಅಧಿಕಾರಿ ತೀವ್ರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ 70 ವರ್ಷದ ಗಂಗಮ್ಮ ಅವರಿಗೆ ಜೀವನ ನಿರ್ವಹಣೆಗೆ ಸಹಾಯ ಹಸ್ತ ಚಾಚಿದ ಪ್ರಮೋದ್ ರೆಡ್ಡಿ. ದೊಡ್ಡಬಳ್ಳಾಪುರ ನಗರವನ್ನು ಪ್ರತಿನಿತ್ಯ ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರಿಗೆ ಸ್ವಚ್ಛತೆಯ ಕೊರತೆ, ಓಡಾಡುವ ರಸ್ತೆಯಲ್ಲಿ ಶೌಚಾಲಯದ ನೀರು, ಸಾರ್ವಜನಿಕ ಶೌಚಾಲಯವನ್ನು ತೆರವುಗೊಳಿಸಲು ಸ್ಥಳೀಯರ ಆಗ್ರಹ. ಚಿಂತಾಮಣಿ ಬೆಂಗಳೂರು ರಸ್ತೆಯ ವೈಜಕೂರು ಮತ್ತು ಜೋಡಿ ರಸ್ತೆಯ ಮಧ್ಯೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತ, ಬೈಕ್ ಸವಾರ ಸ್ಥಳದಲ್ಲೇ ಸಾವು. ಭೂಸ್ವಾಧೀನ ವಿರೋಧಿಸಿ ನಡೆಯುತ್ತಿದ್ದ ಹೋರಾಟಕ್ಕೆ ಇದೀಗ ಕೆಆರ್ಎಸ್ ಪಕ್ಷ ಎಂಟ್ರಿ. ರೈತರ ಹೋರಾಟಕ್ಕೆ ಕನ್ನಡ ಪರ ಹೋರಾಟಗಾರರು ಹಾಗೂ ವಿವಿಧ ಸಂಘಟನೆಗಳು ಕೈ ಜೋಡಿಸುವಂತೆ ಪಕ್ಷ ಕರೆ. ವಾರ್ತೆಗಳ ವಿವರ. ಸಾಮಾನ್ಯವಾಗಿ ಪೊಲೀಸ್ ಇಲಾಖೆ ಎಂದರೆ ಕಾನೂನು ಮತ್ತು ಸುವ್ಯವಸ್ಥೆಯ ರಕ್ಷಣೆಯ ಚಿತ್ರಣ ನಮ್ಮ ಕಣ್ಣ ಮುಂದೆ ಬರುತ್ತದೆ. ಆದರೆ ಸಂಕಷ್ಟದಲ್ಲಿರುವವರ ನೋವಿಗೆ ಸ್ಪಂದಿಸಿ ಅವರ ಬದುಕಿಗೆ ನೆರವಾಗುವುದು ಕೂಡ ಸಮಾಜಮುಖಿ ಸೇವೆಯೇ ಎಂಬುದನ್ನು ಇಲ್ಲೊಬ್ಬ ಪೊಲೀಸ್ ಪೇದೆ ತೋರಿಸಿಕೊಟ್ಟಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಚಿಕ್ಕಬಳ್ಳಾಪುರ ನಗರದ 30ನೇ ವಾರ್ಡಿನ ಅಂಬೇಡ್ಕರ್ ನಗರದಲ್ಲಿ ವೃದ್ಧಾಪ್ಯ ಹಾಗೂ ತೀವ್ರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ 70 ವರ್ಷದ ಗಂಗಮ್ಮ ಅವರಿಗೆ ಜೀವನ ನಿರ್ವಹಣೆಯೇ ಕಷ್ಟವಾಗಿತ್ತು. ವೈದ್ಯಕೀಯ ಚಿಕಿತ್ಸೆ ಹಾಗೂ ಅಗತ್ಯ ಔಷಧಿಗಳನ್ನು ಖರೀದಿಸಲು ಆರ್ಥಿಕ ಸಂಕಷ್ಟ ಎದುರಾಗಿತ್ತು. ಮಾಹಿತಿ ತಿಳಿದ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪೊಲೀಸ್ ಪ್ರಮೋದ್ ರೆಡ್ಡಿ ವೃದ್ಧೆಯ ಮನೆಗೆ ಭೇಟಿ ನೀಡಿ ಸಹಾಯ ಹಸ್ತ ಚಾಚಿದ್ದಾರೆ. ತಮ್ಮ ಸ್ವಂತ ಹಣದಿಂದ 1 ತಿಂಗಳಿಗೆ ಅಗತ್ಯವಾಗುವಷ್ಟು ದವಸ ಧಾನ್ಯಗಳನ್ನು, ಅಗತ್ಯ ಔಷಧಿಗಳು ಹಾಗೂ ಬಟ್ಟೆ ಬರೆ, ಹಾಸಿಗೆ, ಸೊಳ್ಳೆ ಪರದೆ ಸೇರಿದಂತೆ ಹಲವು ಸಾಮಗ್ರಿಗಳನ್ನು ನೀಡುವ ಮೂಲಕ ವೃದ್ಧೆಗೆ ಆಸರೆಯಾಗಿದ್ದಾರೆ. ಪೊಲೀಸ್ ಪೇದೆ ಪ್ರಮೋದ್ ರೆಡ್ಡಿಯ ಸೇವಾ ಮನೋಭಾವಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಮೋದ್ ರೆಡ್ಡಿ ಇದೇ ರೀತಿ ಹಲವು ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದು, ಇಂತಹ ಸೇವಾ ಕಾರ್ಯಗಳು ಸಮಾಜದಲ್ಲಿ ಮಾನವೀಯತೆಯ ಸಂದೇಶವನ್ನು ಸಾರುತ್ತಿವೆ. ಪೊಲೀಸ್ ಎಂದರೆ ಕೇವಲ ಕಾನೂನು ಸುವ್ಯವಸ್ಥೆಯ ರಕ್ಷಕನಲ್ಲ, ಸಮಾಜದ ಸಂಕಷ್ಟದಲ್ಲಿರುವವರಿಗೂ ಆಸರೆಯಾಗಬಹುದು ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಂಜುನಾಥ್ ಅಂತ, ಅಂಬೇಡ್ಕರ್ ನಗರ ವಾರ್ಡ್ ನಂಬರ್ 30 ಚಿಕ್ಕಬಳ್ಳಾಪುರದಿಂದ ಮಾತಾಡ್ತಾ ಇದ್ದೀನಿ. ಈ ಅಜ್ಜಿ ಏನಿದ್ದಾರೋ ಗಂಗಮ್ಮ ಅಂತ, ಈ ಅಜ್ಜಿಗೆ ಒಂದು 10 ದಿನ ಹಿಂದೆ ಕಾಲು ಗಾಯ ಆಗಿ ಯಾವ ಥರ ಆಗಿತ್ತಂದರೆ ಹುಳುಗಳು ಬಿದ್ದೋಗಿದ್ದು ಕಾಲೆಲ್ಲ. ವಾಸನೆಗೆ ಮನೆಯಲ್ಲಿ ಸಮೇತ ಇರೋಕ್ಕಾಗ್ತಿರ್ಲಿಲ್ಲ. ಇವ್ರ ಮೊಮ್ಮಗಳು ನನಗೆ ಫೋನ್ ಮಾಡಿ, ಅಣ್ಣ ನಮ್ಮ ಅಜ್ಜಿಗೆ ಈ ಥರ ಕಾಲು ಗಾಯವಾಗಿದೆ ಅಂತ ಹೇಳಿದಾಗ ನಾನು ಬಂದು ನೋಡಿದ್ರೆ ಗಾಯದಿಂದ ಹುಳುಗಳು ಕೆಳಗಡೆ ಉದುರ್ತಾ ಇದೆ. ಆಗ ನಾನೇನು ಮಾಡ್ಬೇಕು ಗೊತ್ತಿಲ್ದಿರ ಸೀದಾ ಅವ್ರನ್ನ ಕ್ಯಾಂಪಿಗೆ ಕರ್ಕೊಂಡೆಲ್ಲ ಮಾಡಿ ಅವರು ಮನೆಗೆ ಡಿಸ್ಚಾರ್ಜ್ ಮಾಡಿ ಕಳಿಸಿರ್ತಾರೆ. ಆಮೇಲೆ ಅಜ್ಜಿ ಮನೆಗೆ ಬಂದಮೇಲೆ ಅಜ್ಜಿಗೆ ಮಾತ್ರೆಗಳು ಬರ್ಕೊಟ್ಟಿರ್ತಾರೆ. ಅದು ತುಂಬ ಕಾಸ್ಟ್ಲಿ ಆಗಿರೋ ಮಾತ್ರೆ. ಅಜ್ಜಿ ಇವ್ರಿಗೆ ಅದನ್ನ ತಗೊಳ್ಳೋಷ್ಟು ಶಕ್ತಿ ಇರಲ್ಲ. ಯಾರಿಗೆ ಮೊಮ್ಮಗಳಿಗಾಗಲಿ ಮನೇಲಿ ಇವ್ರು ಯಾರು ಕೆಲ್ಸಕ್ಕೆ ಹೋಗಲ್ಲ, ತುಂಬ ಕಡು ಬಡವರು, ಮಾತ್ರೆಗಳು ತಗೊಳ್ಳೋ ಶಕ್ತಿ ಇರಲ್ಲ. ಆಗ ನಾನು ಪ್ರಮೋದ್ ರೆಡ್ಡಿ ಸರ್ಗೆ ಫೋನ್ ಮಾಡಿದೆ. ಸರ್ ಈ ಥರ ಇದೆ, ಅಜ್ಜಿಗೆ ಮೆಡಿಸನ್ ಬೇಕಂತ ಫೋನ್ ಮಾಡಿದಾಗ ಸರ್ ಇಮಿಡಿಯೇಟ್ಲಿ ವಿತಿನ್ ಅರ್ಧ ಗಂಟೆಯಲ್ಲಿ ಬಂದು ಅಜ್ಜಿಗೆ ಡಾಕ್ಟರ್ ಸಜೆಷನ್ ಮಾಡಿರೋಲ್ಲ ಮಾತ್ರೆಗಳು ಮತ್ತು ಅಜ್ಜಿಗೆ ನೆಲದಲ್ಲಿ ಮಲಗ್ತಿರೋದನ್ನು ನೋಡಿ ಅವ್ರಿಗೆ ಹಾಸಿಗೆ ಮತ್ತು 1 ತಿಂಗಳಿಗೆ ಬೇಕಾಗಿರೋ ರೇಷನ್ ಐಟಮ್ಮು ಮತ್ತು ಸೊಳ್ಳೆ ಪರ್ದೆ ಎಲ್ಲವನ್ನು ಕೊಡಿಸಿರ್ತಾರೆ. ಮತ್ತು ಆಸ್ಪತ್ರೆಗೆ ಹೋಗೋಕೆ ಎಲ್ಲ ರೀತಿಯ ಸಹಾಯ ಮಾಡಿರ್ತಾರೆ. ಪ್ರಮೋದ್ ರೆಡ್ಡಿ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್. ಚಿಂತಾಮಣಿ ಬೆಂಗಳೂರು ರಸ್ತೆಯ ವೈಜಕೂರು ಮತ್ತು ಜೋಡಿ ರಸ್ತೆಯ ಮಧ್ಯೆ ಮಂಗಳವಾರ ರಾತ್ರಿ ಸುಮಾರು 9 ಗಂಟೆಗೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರನೊಬ್ಬ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಚಿಂತಾಮಣಿ ಬೆಂಗಳೂರು ರಸ್ತೆಯ ವೈಜಕೂರು ಮತ್ತು ಜೋಡಿ ರಸ್ತೆಯ ಮಧ್ಯೆ ಮಂಗಳವಾರ ರಾತ್ರಿ ಸುಮಾರು 9 ಗಂಟೆಗೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರನೊಬ್ಬ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತಪಟ್ಟ ಸವಾರನನ್ನು ಮದನಪಲ್ಲಿ ನಿವಾಸಿ 29 ವರ್ಷ ಮಧುಸೂದನ್ ನಾಯ್ಡು ಎಂದು ಗುರುತಿಸಲಾಗಿದೆ. ಬೈಕ್ ಸವಾರನಿಗೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು, ವಾಹನದ ಬಿಡಿ ಭಾಗಗಳು ರಸ್ತೆಯುದ್ದಕ್ಕೂ ಮತ್ತು ರಸ್ತೆಯ ಪಕ್ಕಕ್ಕೂ ಚೆಲ್ಲಾಪಿಲ್ಲಿಯಾಗಿದ್ದವು. ಬೈಕ್ನ ಮುಂಭಾಗದ ಚಕ್ರವು ಸ್ಥಳದಲ್ಲಿ ಕಾಣೆಯಾಗಿರುವುದು ಅಪಘಾತದ ಭೀಕರತೆಗೆ ಸಾಕ್ಷಿಯಾಗಿದೆ. ಅಪಘಾತದ ತೀವ್ರತೆಗೆ ಬೈಕ್ ಸವಾರನ ಒಂದು ಕೈ ತುಂಡಾಗಿ ರಸ್ತೆಯ ಬದಿಯಲ್ಲಿ ಬಿದ್ದಿದ್ದರೆ, ಕೈಯಲ್ಲಿದ್ದ ವಾಚ್ ಸಹಿತ ದೇಹದ ಭಾಗಗಳು, ವಾಹನದ ಭಾಗಗಳು ರಸ್ತೆಯ ಮತ್ತು ರಸ್ತೆಯ ಪಕ್ಕದ ವಿವಿಧೆಡೆ ಬಿದ್ದಿದ್ದವು.
ದೃಶ್ಯ ಕಂಡು ಸ್ಥಳೀಯರು ಹಾಗೂ ವಾಹನ ಸವಾರರು ಬೆಚ್ಚಿಬಿದ್ದಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಸಂಚಾರ ಅಸ್ತವ್ಯಸ್ತ. ಅಪಘಾತದ ಬಳಿಕ ಚಿಂತಾಮಣಿ ಬೆಂಗಳೂರು ಹೆದ್ದಾರಿಯಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ವಾಹನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ರಸ್ತೆಯ ಮಧ್ಯೆ ಅಪಘಾತದ ಅವಶೇಷಗಳು ಮೃತ ವ್ಯಕ್ತಿ ಬಿದ್ದಿದ್ದರಿಂದ ವಾಹನ ಸವಾರರು ಪರದಾಡುವಂತಾಯಿತು. ಅಪಘಾತದ ಮಾಹಿತಿ ತಿಳಿದ ತಕ್ಷಣ ಕೈವಾರ ಹೊರಠಾಣಾ ಪೊಲೀಸರು ಹಾಗೂ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದು, ಮೃತದೇಹದ ಪರಿಸ್ಥಿತಿ ಗಂಭೀರವಾಗಿದ್ದರೂ ಪೊಲೀಸರು ಕೊನೆಗೂ ಹೆದ್ದಾರಿ ಗಸ್ತು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದರು. ಬಳಿಕ ಮೃತದೇಹವನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಯಿತು. ಇನ್ನು ಕುಟುಂಬಸ್ಥರು ನೀಡಿದ ದೂರಿನ ಮೇರೆಗೆ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭೂಸ್ವಾಧೀನ ವಿರೋಧಿಸಿ ನಡೆಯುತ್ತಿದ್ದ ಹೋರಾಟಕ್ಕೆ ಇದೀಗ ಕೆಆರ್ಎಸ್ ಪಕ್ಷ ಎಂಟ್ರಿ ಆಗಿದ್ದು, ರೈತರ ಹೋರಾಟಕ್ಕೆ ಕನ್ನಡ ಪರ ಹೋರಾಟಗಾರರು ಹಾಗೂ ವಿವಿಧ ಸಂಘಟನೆಗಳು ಕೈಜೋಡಿಸುವಂತೆ ಪಕ್ಷ ಕರೆ ನೀಡಿದ್ದು, ರವಿ ಕೃಷ್ಣಾರೆಡ್ಡಿ ನೇತೃತ್ವದಲ್ಲಿ ಆಗಸ್ಟ್ 17ರಂದು ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಸುತ್ತಮುತ್ತಲಿನ 13 ಹಳ್ಳಿಗಳ ಭೂಸ್ವಾಧೀನ ವಿರೋಧಿಸಿ ರೈತರು 23 ತಿಂಗಳಿಂದ ಹೋರಾಟ ಮಾಡುತ್ತಿದ್ದು, ಡಿಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಕೂಡ ನಡೆಸುತ್ತಿದ್ದಾರೆ. ಇನ್ನು ಇದರ ಭಾಗವಾಗಿ ಕೆಆರ್ಎಸ್ ಪಕ್ಷ ರವಿ ಕೃಷ್ಣಾರೆಡ್ಡಿ ನೇತೃತ್ವದಲ್ಲಿ ಆಗಸ್ಟ್ 17ರಂದು ಬೃಹತ್ ಬೈಕ್ ರ್ಯಾಲಿ ಆಯೋಜಿಸಲಾಗಿದೆ. ಈ ಬೈಕ್ ರ್ಯಾಲಿ ಜಂಗಮಕೋಟೆ ಸರ್ಕಲ್ನಿಂದ ಆರಂಭವಾಗಿ 13 ಹಳ್ಳಿಗಳ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ತಲುಪಿದೆ ಎಂದು ಕೆಆರ್ಎಸ್ ಪಕ್ಷ ಹಾಗೂ ರೈತ ಸಂಘಟನೆ ನಗರದ ಪತ್ರಕರ್ತರ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರೈತರ ಜಮೀನುಗಳನ್ನು ಭೂಸ್ವಾಧೀನ ಮಾಡಿಕೊಳ್ಳುವ ಕ್ರಮವನ್ನು ವಿರೋಧಿಸಿ ರೈತರ ಜಮೀನು, ಬದುಕು ಮತ್ತು ಹಕ್ಕುಗಳ ರಕ್ಷಣೆಗೆ ಹೋರಾಟ ನಡೆಸುವುದಾಗಿ ಕೆಆರ್ಎಸ್ ಪಕ್ಷ ತಿಳಿಸಿದ್ದು, ಹೋರಾಟಕ್ಕೆ ಕನ್ನಡ ಪರ ಹೋರಾಟಗಾರರು ಹಾಗೂ ವಿವಿಧ ಸಂಘಟನೆಗಳು ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಭೂಸ್ವಾಧೀನ ವಿಚಾರವಾಗಿ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಸರಿಸುಮಾರು 150 ದಿನದ ಹೋರಾಟವನ್ನು, ಭೂಮಿಯ ಉಳಿವಾಗಿ ಹೋರಾಟವನ್ನು ನಡೀತಾ ಇದೆ. ಈ ಹೋರಾಟಕ್ಕೆ ಅನೇಕ ಸಂಘಟನೆಗಳು ಕೂಡ ಭಾಗಿಯಾಗಿದ್ದಾವೆ. ಅದೇ ರೀತಿ ಇಂದು 29ನೇ ತಾರೀಕು ಗೌರವಾಧ್ಯಕ್ಷರಾದಂಥ ರಾಷ್ಟ್ರ ಪಕ್ಷದ ಕೃಷ್ಣಾರೆಡ್ಡಿಯವರು ಬಂದು ವೈಯಕ್ತಿಕವಾಗಿ ಹಾಗೂ ಸಂಘಟನೆಯ ಪಕ್ಷದ ಪರವಾಗಿ ಬೆಂಬಲವನ್ನು ಕೂಡ 2-3 ಬಾರಿ ಕೊಟ್ಟಿದ್ದರು. ಅವರು ಒಂದು ದೊಡ್ಡ ಮಟ್ಟದ ಬೈಕ್ ರ್ಯಾಲಿ ಮಾಡಬೇಕು ಅಂತೇಳಿ ಅಂದೇ ತೀರ್ಮಾನ ಆಯಿತು. ಆ ತೀರ್ಮಾನಕ್ಕೆ ಬದ್ಧರಾಗಿ ಬರುವ 17ನೇ ತಾರೀಕು ಸೋಮವಾರ ಜಂಗಮಕೋಟೆ ಕ್ರಾಸಿಂದ ಯಣಂಗೂರು, ನಡಿಪನಾಕ್ನಳ್ಳಿ, ಬಸವಪಟ್ಟಣ, ತಾದೂರು ಮತ್ತು ಶಿಡ್ಲಘಟ್ಟದ ಮುಖೇನ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಧರಣಿಯ ಸತ್ಯಾಗ್ರಹಕ್ಕೆ ಬಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತಮ್ಮಗಳ ಮುಖಾಂತರ ನಮ್ಮ ಅನ್ನ ತಿನ್ನುವಂಥ ಎಲ್ಲ ನಾಗರಿಕ ಬಂಧುಗಳು ಕೂಡ ಭಾಗವಹಿಸಬೇಕು. ಈ
ರೈತರನ್ನು ಉಳಿಸುವಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ತಮ್ಮಗಳ ಮುಖಾಂತರ ಸಂದೇಶವನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ಪತ್ರಿಕಾ ಭವನಕ್ಕೆ ಬಂದಿದ್ದೇವೆ. ಒಟ್ನಲ್ಲಿ ಜಂಗಮ್ಮಕೋಟೆಯ 13 ಹಳ್ಳಿಗಳ ಭೂಸ್ವಾಧೀನ ವಿಚಾರದಲ್ಲಿ ರೈತರ ಪರವಾಗಿ ಕೆಆರ್ಎಸ್ ಪಕ್ಷ ಹೋರಾಟದ ಕಣಕ್ಕಿಳಿದಿದ್ದು ಆಗಸ್ಟ್ 17ರ ಬೈಕ್ ರ್ಯಾಲಿ ಯಾವ ಸ್ವರೂಪ ಪಡೆದುಕೊಳ್ಳಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ದೊಡ್ಡಬಳ್ಳಾಪುರ ನಗರವನ್ನು ಪ್ರತಿನಿತ್ಯ ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರಿಗೆ ಸ್ವಚ್ಛತೆಯ ಕೊರತೆ ಉಂಟಾಗಿದೆ. ತಾವು ಪ್ರತಿನಿತ್ಯ ಓಡಾಡುವ ರಸ್ತೆಯಲ್ಲಿ ಶೌಚಾಲಯದ ನೀರು ಹರಿಯುತ್ತಿದೆ. ಈ ಕುರಿತು ಸ್ಥಳೀಯ ನಗರಸಭೆಗೆ ಎಷ್ಟು ಬಾರಿ ಮನವಿ ಮಾಡಿದರೂ ಈವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ಸಾರ್ವಜನಿಕ ಶೌಚಾಲಯವನ್ನು ತೆರವುಗೊಳಿಸಿ ಪೌರ ಕಾರ್ಮಿಕರ ಕಾಲೋನಿಯಲ್ಲಿ ಜೀವನ ಸಹಿಸುತ್ತಿರುವ ಜನತೆಗೆ ಅನುಕೂಲ ಕಲ್ಪಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಕುರಿತು ಸ್ಥಳೀಯ ಮುಖಂಡ ಮಂಜುನಾಥ್ ಮಾತನಾಡಿ, ನಗರದ ಹಳೆ ಬಸ್ ನಿಲ್ದಾಣದಲ್ಲಿರುವ ಸಾರ್ವಜನಿಕ ಶೌಚಾಲಯವು ಸೂಕ್ತ ನಿರ್ವಹಣೆ ಇಲ್ಲದೆ ಮೂತ್ರ ವಿಸರ್ಜನೆ ಹಾಗೂ ಬಿರುಕು ಬಿಟ್ಟಿರುವ ಗೋಡೆಗಳ ಮೂಲಕ ರಸ್ತೆಯಲ್ಲಿ ಹರಿಯುತ್ತಿದ್ದು ಪೌರ ಕಾರ್ಮಿಕರು ಕಾಲೋನಿಯ ನಿವಾಸಿಗಳ ಮನೆ ಬಾಗಿಲು ತಲುಪುತ್ತಿವೆ. ಪ್ರತಿನಿತ್ಯ ವಾಸನೆ ಹಾಗೂ ಈ ಕೊಳಚೆ ನೀರಿನಲ್ಲಿ ನಡೆಯುವುದು ಕಷ್ಟ ಸಾಧ್ಯವೇ ಸರಿ. ಈ ಕುರಿತು ಹಲವು ಬಾರಿ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಹಾಗೂ ದೊಡ್ಡಬಳ್ಳಾಪುರ ನಗರಸಭೆಗೆ ಮನವಿ ಸಲ್ಲಿಸಿದ್ದೇವೆ. ಆದರೂ ಯಾವುದೇ ಪ್ರಯೋಜನವಾಗಿಲ್ಲ. ಪ್ರತಿನಿತ್ಯದ ವಾಸನೆಯಿಂದಾಗಿ ಇಲ್ಲಸಲ್ಲದ ಕಾಯಿಲೆಗಳಿಗೆ ಜನರು ತುತ್ತಾಗುತ್ತಿದ್ದಾರೆ. ಅಲ್ಲದೆ ಸಾರ್ವಜನಿಕರ ಮೂತ್ರವು ರಸ್ತೆಯಲ್ಲಿ ಹರಿಯುತ್ತಿದೆ. ಇದರಿಂದ ರಸ್ತೆಯಲ್ಲಿ ಓಡಾಡುವುದೇ ಕಷ್ಟವಾಗಿದೆ. ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಈ ಸಾರ್ವಜನಿಕ ಶೌಚಾಲಯವನ್ನ ತೆರವುಗೊಳಿಸಬೇಕೆಂದು ತಿಳಿಸಿದ್ರು. ಇನ್ನೇನು ಬಿದ್ದು ಹೋಗುತ್ತದೆ ಎಂಬ ಬಾಗಿಲು ಹೊಡೆದ ಟೈಲ್ಸ್ಗಳು, ಸ್ವಚ್ಛತೆ ಇಲ್ಲದ ಪ್ರಾಂಗಣ, ಸೂಕ್ತ ಗಾಳಿ ಬೆಳಕಿನ ಕೊರತೆಯೊಂದಿಗೆ ದೊಡ್ಡಬಳ್ಳಾಪುರ ಹಳೆ ಬಸ್ ನಿಲ್ದಾಣದ ಬಳಿಯ ಸಾರ್ವಜನಿಕ ಶೌಚಾಲಯ ಸೂಕ್ತ ನಿರ್ವಹಣೆಯ ನಿರೀಕ್ಷೆಯಲ್ಲಿ ಕಾದು ಕುಳಿತಿದೆ. ಪ್ರತಿನಿತ್ಯ ಸಾವಿರಾರು ಜನ ಬಳಸುವ ಶೌಚಾಲಯವು ಸುಭದ್ರೆ ಕಾಣದೇ ಇರುವುದು ಅಧಿಕಾರಿಗಳ ಗಮನಕ್ಕೆ ಬಹುಶಃ ಕಂಡಿಲ್ಲ ಎಂದು ಕಾಣುತ್ತದೆ. ಅಧಿಕಾರಿಗಳೇ ಒಮ್ಮೆ ಭೇಟಿ ನೀಡಿ ಸ್ಥಳೀಯ ಸಮಸ್ಯೆಗಳನ್ನ ಆಲಿಸಿ. ಪೌರ ಕಾರ್ಮಿಕರ ಕಾಲೋನಿಗೆ ಬರಲು 2 ಮಾರ್ಗಗಳಿದ್ದು ಅದರಲ್ಲಿ ಬಸ್ ನಿಲ್ದಾಣದ ಮೂಲಕ ಹಾದು ಹೋಗುವ ಮಾರ್ಗವು ಪ್ರಮುಖವಾಗಿದೆ. ಆದರೆ ಈ ಮಾರ್ಗದಲ್ಲಿ ಸಾರ್ವಜನಿಕ ಶೌಚಾಲಯದಿಂದ ಉಂಟಾಗುವ ತೊಂದರೆಯಿಂದಾಗಿ ಪ್ರಯಾಣಿಸುವುದೇ ಕಷ್ಟ ಸಾಧ್ಯವಾಗಿದೆ. ಕೂಡಲೇ ಈ ಶೌಚಾಲಯವನ್ನ ತೆರವುಗೊಳಿಸಿ ಪೌರ ಕಾರ್ಮಿಕರ ಕಾಲೋನಿಯ ನಿವಾಸಿಗಳಿಗೆ ಅನುಕೂಲ ಕಲ್ಪಿಸಿಕೊಡಬೇಕೆಂದು ಮನವಿ ಮಾಡಿದ್ದಾರೆ. ಇದು ಡಿಕ್ಲೇರ್ಡ್ ಸ್ಲಮ್ ಸರ್, ಸ್ವೀಪರ್ ಕಾಲೋನಿ ಅಂತ. ಸುಮಾರು ಪೌರ ಕಾರ್ಮಿಕರು ಇಲ್ಲಿ 40ರಿಂದ 50 ಮನೆಗಳು ಇದೆ. ಪೌರ ಕಾರ್ಮಿಕರ ಕಾಲೋನಿ ಇದು. ಎಲ್ಲಾ ನಗರಸಭೆಯಲ್ಲಿ ಕೆಲಸ ಮಾಡಂತವ್ರೆ. ಬೆಳಗ್ಗೆ ಇದ್ರೆ ಒಂದ್ 5 ಗಂಟೆಗೆ ಡ್ಯೂಟಿ ಹೋಗಿದ್ರೆ ಮಧ್ಯಾಹ್ನ 2 ಗಂಟೆಗೆ ಬರ್ತಾರೆ ಕೆಲಸ ಮುಗಿಸ್ಕೊಂಡು. ಈ ನಗರ ಭಾಗದ ಸ್ವಚ್ಛತೆನೇ ಇವ್ರದ್ದು ಕೆಲಸ ಮಾಡ್ಕೊಂಡಿರೋದು. ಅಲ್ಲೂ ವಾಸನೆಯಲ್ಲಿ ನಾವು ಒದ್ದಾಡ್ಬೇಕು. ಇಲ್ಲೂ ಈ ಪಬ್ಲಿಕ್ ಟಾಯ್ಲೆಟ್ ಏನಿದೆ ಇದು 2011-12ರಲ್ಲಿ ಆ ಕಡೆ ಬಲಭಾಗದಲ್ಲಿ ಇತ್ತು ಸರ್. ತಗೊಂಬಂದು ಈ ಕಡೆ ಎಡಭಾಗಕ್ಕೆ ಹಾಕಿದ್ದಾರೆ. ಹಾಕಿ ಅವತ್ತು ನಾವು ಅಪೋಸ್ ಮಾಡಿದ್ವಿ. ಅವತ್ತು ನಾವೆಲ್ಲ ಚಿಕ್ಕ ಹುಡುಗರು, ಕಾನೂನು ಅಷ್ಟು ನಮ್ಗೆ ಗೊತ್ತಿರ್ಲಿಲ್ಲ. ಹಾಕಿದ್ರು. ಅವತ್ತಿಂದ ಹಿಂಗೆ ನಡ್ಕೊಂಡು ಬರ್ತಿತ್ತು. ಇದು ಏನಾಯ್ತು ಅಂದ್ರೆ ದಿನೇ ನೋಡ್ತಿದ್ದೀರಾ ಗೋಡೆಗಳೆಲ್ಲ ಹಳೇದಾಗಿ ಎಲ್ಲ ಬಿದ್ದೋಗೋ ಸ್ಥಿತಿಯಲ್ಲಿದೆ. ಈ ಬಿದ್ದೋಗೋ ಸ್ಥಿತಿಯಲ್ಲಿರೋ ಈ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಅಲ್ಲಲ್ಲಿ ಹೋಲಾಗಿ ಈ ತರ ನೀರು ಮತ್ತೆ ಈ ಪಬ್ಲಿಕ್ ಸಾರ್ವಜನಿಕರು ಏನು ಇದು ಪಬ್ಲಿಕ್ ಟಾಯ್ಲೆಟ್ ಐತಿದ್ವು ಅವ್ರ ಉಚ್ಚೆ ಉಯ್ಯೋದು, ಮಲಮೂತ್ರ ಎಲ್ಲ ಈ ಕಡೆನೆ ಬರ್ತದೆ. ಮಾಮೂಲಿ ಇದೆ ಹೈಟೆಕ್ ಹೈಟೆಕ್ ಕಾಲೋನಿ ಅಫಿಷಿಯಲ್ ಏರಿಯಾಗಳ ಹತ್ರ ಇದ್ದಿದ್ರೆ ಇವ್ರು ಯಾರನ್ನ ಬಿಟ್ಟಿರೋರ? ಅಲ್ಲಿನ ಜನಪ್ರತಿನಿಧಿಗಳು ಬಿಟ್ಟಿರೋರ? ಇದು ಯಾಕಂದ್ರೆ ಇದು ಪೌರ ಕಾರ್ಮಿಕರ ಕಾಲೋನಿ. ಎಲ್ಲಾ ಕಸ ಗುಡ್ಸೋಂತವ್ರು ನಗರಸಭೆ ಅಧಿಕಾರಿಗಳನ್ನ ಕೇಳಕ್ ಆಗಲ್ಲ ಅಂತ ಅದು ಆ ಉದ್ದೇಶದಿಂದ ಏನೋ ತಗೊಂಬಂದ್ ಇಲ್ಲೇ ಹಾಕಿದಿರಾ? ಈ ಪಬ್ಲಿಕ್ ಟಾಯ್ಲೆಟ್ ಇಲ್ಲಿ ಕಟ್ಟಿದಾರಲ್ಲ, ಬೇರೆ ಇನ್ನು ನಗರಸಭೆ ಸ್ವತ್ತು ಬೇರೆ ಕಡೆ ಇದೆಯಲ್ಲ, ಅಲ್ಲೆಲ್ಲ ನಿರ್ಮಾಣ ಮಾಡ್ಬೋದಲ್ವಾ ಸರ್? ದಯವಿಟ್ಟು ಈ ಪಬ್ಲಿಕ್ ಟಾಯ್ಲೆಟ್ ಇಲ್ಲಿಂದ ಎತ್ತಿಸ್ಕೊಡ್ಲೇಬೇಕು ಸರ್. ಯಾಕಂದ್ರೆ ಇಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಮದ್ವೆಗಳು ಆಗಲ್ಲ ಸರ್. ಯಾಕಂದಿರಾ ನಮ್ಮ ಏರಿಯಾಗೆ ಎರಡ್ ಕಡೆ ಎಂಟ್ರಿ ಇದೆ, ಈ ಕಡೆ ಮತ್ತೆ ಆ ಕಡೆ. ಈ ಕಡೆಯಿಂದ ಎಂಟ್ರಿ ಆಗ್ತೀವಿ. ಹಿಂಗ ಬರ್ತಿದ್ದಂಗೆ ಯಾರನ್ನ ಬಂದಿದ ತಕ್ಷಣ ಈ ವಾಸನೆಗೆ ವಾಪಸ್ ಹೋಗ್ತದೆ ಸರ್. ವಾಪಸ್ ಹೊರಟೋತಾರೆ, ಏನು ಮಾತಾಡಲ್ಲ. ಯಾರ ಮನೆಗೆ ನೆಂಟ್ರುಗಳು ಬರಲ್ಲ. ಈ ಸಮಸ್ಯೆ ಕೂತಿದೆ ಸರ್ ಇಲ್ಲಿ. ಸರ್ ಮನೆ ಬಾಗ್ಲವರೆಗೂ ಹೋಗಿದೆ ಇದು ಸುಮಾರು ಮಧ್ಯಾಹ್ನ 12 ಗಂಟೆಯಿಂದ ಈ ತರ ನೀರ್ ಲೀಕ್ ಆಗ್ತಿದೆ. ಅವ್ನಿಗೆ ಹೇಳಿದ್ರೆ ನನ್ ಬಿಸ್ನೆಸ್ ಹೋಗುತ್ತೆ, ನಾನೇ ನಿಲ್ಸ್ಬೇಕು ಅಂತ ಪಬ್ಲಿಕ್ ಟಾಯ್ಲೆಟ್ ಅವ್ನು ಹೇಳ್ತಾನೆ. ಆಮೇಲೆ ನಗರಸಭೆ ಅಧಿಕಾರಿಗಳು ಗಮನಕ್ಕೆ ತಂದಿದ್ದಕ್ಕೆ ಅವರು ನಿಲ್ಲಿಸಲೇಬೇಕು ಅಂತ ನಾವು ಒತ್ತಾಯ ಮಾಡಿದ್ದಕ್ಕೆ ಬಂದು ಹೆಲ್ತ್ ಇನ್ಸ್ಪೆಕ್ಟರ್ ಬಂದು ಬಾಗ್ಲಾಕ್ಸಿದ್ದಾರೆ. ವಿದ್ಯಾರ್ಥಿಗಳು ಓದುವ ಮತ್ತು ಬರೆಯುವ ಜ್ಞಾನ ಬೆಳೆಸಿಕೊಳ್ಳುವ ಜೊತೆಗೆ ಬದುಕಿಗೆ ಅಗತ್ಯವಾದ ಮಾನವೀಯ ಮೌಲ್ಯ ಮತ್ತು ಗುಣಗಳನ್ನು ಬೆಳೆಸಿಕೊಂಡು ಉತ್ತಮ ಪ್ರಜೆಗಳಾಗಬೇಕು ಎಂದು ರೋಟರಿ ಸೆಂಟ್ರಲ್ ಯೋಜನಾ ಸಂಯೋಜಕರಾದ ಸಿಎಂಆರ್ ಶ್ರೀನಾಥ್ ಹೇಳಿದರು.
ತಾಲೂಕಿನ ಯಾರಂಘಟ್ಟ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ರೋಟರಿ ಕೋಲಾರ ಸೆಂಟ್ರಲ್ ಹಾಗೂ ರೋಟರಿ ಕೋಲಾರ ಲೇಕ್ ಸೈಡ್ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಮಹತ್ವ ಹಾಗೂ ಆದ್ಯತೆ ನೀಡಬೇಕು. ಜೀವನದಲ್ಲಿ ನಿರ್ದಿಷ್ಟ ಗುರಿ ಹೊಂದುವ ಜೊತೆಗೆ ಗುರುಭಕ್ತಿ, ಶ್ರದ್ಧೆ, ಆಸಕ್ತಿ, ಸ್ವಯಂ ಶಿಸ್ತಿನ ಗುಣಗಳನ್ನು ಮೈಗೂಡಿಸಿಕೊಂಡು ಸಾಧನೆಯ ಮಾರ್ಗದಲ್ಲಿ ಸಾಗಬೇಕು ಎಂದು ತಿಳಿಸಿದರು. ಪ್ರಾಣಿ ಮತ್ತು ಪಕ್ಷಿಗಳನ್ನು ಪ್ರೀತಿಸುವುದು ನಮ್ಮ ಕರ್ತವ್ಯ. ಅವುಗಳಿಗೂ ನೋವು ಮತ್ತು ನಲಿವು ಇದೆ. ಮೂಕ ಪ್ರಾಣಿಗಳಿಗೆ ಆಹಾರ ಮತ್ತು ನೀರನ್ನು ನೀಡಿ ಅವುಗಳನ್ನು ಹಿಂಸಿಸಬೇಡಿ ಮತ್ತು ಪ್ರಕೃತಿಯನ್ನು ರಕ್ಷಿಸಿ ಎಂದು ಕಿವಿಮಾತು ಹೇಳಿದರು. ಸರ್ಕಾರಿ ಶಾಲೆಗಳಿಗೆ ಬರುವುದು ಬಡವರ ಮಕ್ಕಳೇ ಹೆಚ್ಚು. ನಿಮ್ಮ ತಂದೆ ತಾಯಿ ಕೂಲಿ ಮಾಡಿ ನಿಮ್ಮನ್ನು ಶಾಲೆಗೆ ಕಳುಹಿಸುತ್ತಾರೆ. ಪೋಷಕರ ಆಸೆ ಪೂರೈಸುವ ಹೊಣೆ ನಿಮ್ಮ ಮೇಲಿದೆ. ಹಾಗೆಯೇ ಸಮಾಜಕ್ಕೂ ನೇರವಾಗಿ ನೆರೆಹೊರೆಯವರೊಂದಿಗೆ ಉತ್ತಮ ಸಂಬಂಧ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಕಷ್ಟಪಟ್ಟು ಶ್ರಮ ವಹಿಸ್ತಿರಲ್ಲ, ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ತಿರಲ್ಲ, ಇವೆಲ್ಲರೂ ಬಡ ಕುಟುಂಬಗಳಿಗೆ ಯಾರಿಗೆಲ್ಲ ಅವಶ್ಯಕತೆ ಇದೆ ವಸ್ತುಗಳು ಅಂಥವ್ರಿಗೆ, ಶಾಲೆಗಳಿಗೆ, ಆರೋಗ್ಯ ಸಂಸ್ಥೆಗಳಿಗೆ ಅವರಿಗೆಲ್ಲ ಕೂಡ ಒಂದು ಸೇವೆ ಮಾಡಬೇಕು. ನಾವು ಶ್ರಮದಲ್ಲಿ ನಾವು ಪಟ್ಟಂಥ ಶ್ರಮದಲ್ಲಿ ಅದು ಉಳಿಕೆ ಮಾಡಿ ಒಂದು ಸೇವೆ ರೂಪದಲ್ಲಿ ನಿಮ್ಮ ಜೊತೆ ಕೊಡಬೇಕು, ನಿಮ್ಮ ಕಾಲ ಪಡೆಯಬೇಕು, ನಿಮ್ಮ ಜೊತೆ ಒಂದು ಪುಸ್ತಕ ಕೊಡಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡು ನಿಮ್ಮೆಲ್ಲ ಬಂದಿದೆ. ಹೌದಾ? ಇದರ ಅರ್ಥ ಏನಂದರೆ, ನೀವು ಬೆಳೆದು ದೊಡ್ಡವರಾಗಿ ನೀವು ಕೂಡ ಕಷ್ಟಪಟ್ಟು ಸಂಪಾದನೆ ಮಾಡಿದರೆ ಇನ್ನಷ್ಟು ಬಡ ಕುಟುಂಬಗಳಿಗೆ, ಬಡವರಿಗೆ ಸಹಾಯ ಮಾಡುವ ಉದ್ದೇಶ. ಆಯ್ತಾ? ಮಾಡ್ತೀರಾ? ಆ ಉದ್ದೇಶದ ಇವತ್ತು ನಾವೆಲ್ಲ ಸೇರಿದ್ವಿ. ನಿಮಗೆ ಪುಸ್ತಕ ಏನು ಅದನ್ನು ಬರವಣಿಗೆ ಮಾಡಲಿಕ್ಕೆ ರೊಟ್ಟು, ಬೈಂಡಿಂಗು ಮತ್ತು ಪೆನ್ನು ಪೆನ್ಸಿಲ್ ನೀಡ್ತೀವಿ. ಇದೆಲ್ಲ ಕೂಡ ಶಾಲೆಯಲ್ಲಿ ನಿಮ್ಮ ಮುಖ್ಯಸ್ಥರು ಕೊಟ್ಟಿರ್ತಾರೆ, ನಿಮ್ಮ ಮನೆಯಲ್ಲಿ ತಂದೆ ತಾಯಿನೂ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನಮಗೊಂದು ಕೊಡಬೇಕಂತೇಳಿ ನಾವೇ ಸ್ವಯಂ ಪ್ರೇರಿತ ನಿಮ್ಮ ಬಳಿ ಬಂದಿದ್ದೀವಿ. ಇದ್ರ ಜೊತೆಗೆ ನೀವುಗಳು ನಿಮ್ಮ ತಂದೆ ತಾಯಿ ಎಲ್ಲಾನು ವ್ಯವಸಾಯ ಮಾಡ್ತಾ ಇರ್ತಾರೆ. ನೋಡಿದ್ರೆ ವ್ಯವಸಾಯ ಅಂದ್ರೆ ಗೊತ್ತಾ? ಮನೇಲಿ ಏನಿರ್ತವೆ ಪ್ರಾಣಿ ಪಕ್ಷಿಗಳು ಹೇಳಿ? ನಿಮ್ಮ ಮನೇಲಿ ಏನಿದ್ದಾವೆ? ಹಸು, ಎಮ್ಮೆ, ಕುರಿ, ಕೋಳಿ, ನೋಡಿದ್ರಾ? ಇವೆಲ್ಲವೂ ನಮ್ಮ ಪ್ರಕೃತಿಯ ಎಲ್ಲ ಅವಿಭಾಜ್ಯ ಅಂಗ. ನಾವೇಗೋ ಆ ಪ್ರಾಣಿ ಪಕ್ಷಿಗಳು ಕೂಡ ಹಾಗೆ ಇರ್ತವೆ. ನಮ್ಮ ಜೊತೆ ಕೋಳಿ ಕೇಳಿಸ್ಕೊಂಡಿದ್ದೀರಾ? ನಾವೆಲ್ಲ ಕೂಡ ಒಂದು ಸಹಬಾಳ್ವೆಯಲ್ಲಿ ಎಲ್ಲ ಜೀವಸತ್ವಗಳ ಜೊತೆ ನಾವೆಲ್ಲ ಮಾಡ್ತಕ್ಕಂಥ ಒಂದು ಉದ್ದೇಶ ಬದುಕಿದೆ. ರೋಟರಿ ಕೋಲಾರ ಸೆಂಟ್ರಲ್ ಅಧ್ಯಕ್ಷ ಶ್ರೀನಾಥ್ ಕೆ. ವೆಂಕಟಾದ್ರಿ ಮಾತನಾಡಿ, ಒಳ್ಳೆಯ ಪುಸ್ತಕಗಳನ್ನು ಓದಿ ಮತ್ತು ಸಜ್ಜನರ ಒಡನಾಟ ಇಟ್ಟುಕೊಳ್ಳಿ. ಪ್ರತಿದಿನದ ಜೀವನದಲ್ಲಿ ಕೃತಜ್ಞತಾ ಭಾವವನ್ನು ತೋರಿ. ನುಡಿದಂತೆ ನಡೆಯುವ ಅಭ್ಯಾಸ ಮಾಡಿಕೊಳ್ಳಿ. ಇತರರಿಗೆ ಗೌರವ ಕೊಡಿ ಮತ್ತು ಅವರ ಅಭಿಪ್ರಾಯಗಳನ್ನು ಆಲಿಸಿ ಎಂದು ನುಡಿದರು. ರೋಟರಿ ಕೋಲಾರ ಸೆಂಟ್ರಲ್ ಅಸಿಸ್ಟೆಂಟ್ ಗವರ್ನರ್ ಎಸ್. ಸುಧಾಕರ್ ಮಾತನಾಡಿ, ಸರ್ಕಾರಿ ಶಾಲೆಗಳು ಮಕ್ಕಳಿಗೆ ಮಾನವೀಯ ಸಂವೇದನೆಯನ್ನು ಕಲಿಸುತ್ತವೆ. ಇಂದು ಎಷ್ಟೋ ಖಾಸಗಿ ಶಾಲೆಗಳಿಗೆ ಹೋಲಿಸಿದರೆ ಸರ್ಕಾರಿ ಶಾಲೆಗಳಲ್ಲಿರುವ ಶಿಕ್ಷಣದ ಗುಣಮಟ್ಟ ಉತ್ತಮವಾಗಿದೆ. ಮಾತ್ರವಲ್ಲ, ಮಕ್ಕಳ ವೈಯಕ್ತಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಏಳಿಗೆಗೆ ಅತ್ಯುತ್ತಮ ವಾತಾವರಣ ಸರ್ಕಾರಿ ಶಾಲೆಗಳಲ್ಲಿದೆ ಎಂದರು. ಈ ಸಂದರ್ಭದಲ್ಲಿ ರೋಟರಿ ಕೋಲಾರ ಸೆಂಟ್ರಲ್ ಕಾರ್ಯದರ್ಶಿ ಸುಂದರ್ ಪ್ರಕಾಶ್, ಪದಾಧಿಕಾರಿಗಳಾದ ರಾಜ್ಕುಮಾರ್, ರಮೇಶ್, ರೋಟರಿ ಲೇಕ್ ಸೈಡ್ ಅಧ್ಯಕ್ಷ ಜಿಎಂ ರವಿ, ಕಾರ್ಯದರ್ಶಿ ಶಶಿಕುಮಾರ್, ಸಹ ಶಿಕ್ಷಕ ವೆಂಕಟರಾಮೇಗೌಡ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ, ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕುಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಮತದಾರ ಪಟ್ಟಿಯ ವಿಶೇಷ ಹಾಗೂ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು
ಬಿಎಲ್ಒ ಮತ್ತು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಸಮಾಜ ಸೇವಕರು, ರೈತ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಸಹಕಾರದಿಂದ 88.28% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ನೋಂದಣಿ ಅಧಿಕಾರಿ ಎಸ್ಎಸ್ ಅಬೀದ್ ಹೇಳಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 2,09,752 ಮತಗಳ ಪೈಕಿ ಈಗಾಗಲೇ 1,85,196 ಮತದಾರರ ಮ್ಯಾಪಿಂಗ್ ಆಗಿದ್ದು, ಇನ್ನುಳಿದಂತೆ 24,556 ಮತದಾರರ ಮ್ಯಾಪಿಂಗ್ ಆಗಬೇಕಾಗಿತ್ತು. ಅದಕ್ಕಾಗಿ ಈ ತಿಂಗಳ 17ರವರೆಗೆ ಕಾಲಾವಕಾಶ ಕಲ್ಪಿಸಲಾಗಿದೆ. ಅರ್ಹ ಮತದಾರರು ತಮ್ಮ ಬಳಿ ಇರುವ ನೈಜ ದಾಖಲೆಗಳನ್ನು ಒದಗಿಸಿ ಮ್ಯಾಪಿಂಗ್ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಕ್ಷೇತ್ರಾದ್ಯಂತ ನಡೆದ ಎಸ್ಐಆರ್ ಪ್ರಕ್ರಿಯೆಯಲ್ಲಿ 2,002 ಮತದಾರರ ಪಟ್ಟಿಯನ್ನು ಆಧರಿಸಿ 5,118 ಮತದಾರರ ಮ್ಯಾಪಿಂಗ್, ಅದೇ ರೀತಿ 5,573 ಮತದಾರರು ಈಗಾಗಲೇ ಮೃತಪಟ್ಟಿದ್ದು, 13,717 ಮತದಾರರು ಶಾಶ್ವತವಾಗಿ ಬೇರೆ ಕ್ಷೇತ್ರಗಳಿಗೆ ಶಿಫ್ಟ್ ಆಗಿದ್ದಾರೆ. ಸುಮಾರು 2,194 ಮತದಾರರ ಹೆಸರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರೋದನ್ನ ಖಾತ್ರಿಪಡಿಸಲಾಗಿದೆ. ಒಟ್ಟು 24,556 ಮತದಾರರು ಎಸ್ಐಆರ್ ಮ್ಯಾಪಿಂಗ್ ನಿಂದ ದೂರ ಉಳಿದಿದ್ದಾರೆ ಎಂದು ಸ್ಪಷ್ಟಪಡಿಸಿದರು. 2 ತಿಂಗಳು ಏನಿದೆ ಕರಡು ಮತದಾರರ ಪಟ್ಟಿಯಲ್ಲಿ 17ನೇ ತಾರೀಕುವರೆಗೂ ಏನು ನೋ ಮ್ಯಾಪಿಂಗ್ ಮಾಡಿದ್ದೀವಿ ಅವ್ರಿಗೂ ಕೂಡ ಅವಕಾಶ ಇದೆ. ಈಗ ಅವ್ರ ಹತ್ರ ಯಾವುದೂ ಡಾಕ್ಯುಮೆಂಟ್ಸ್ ಇಲ್ಲ. ನಮಗೆ ಏನು ಅವರು ಮತದಾರರ ಪಟ್ಟಿಯಿಂದ ಹೊರಗಡೆ ಹಾಕಲಿಕ್ಕೆ ನಮಗೆ ಇಷ್ಟ ಇಲ್ಲ. ಆದಷ್ಟು ನಾವು ಸೇರ್ಪಡೆ ಮಾಡ್ತೀವಿ. ಅಲ್ಲ, ಅವಕಾಶ ಇದೆ. ನಾನು ಕೇಳ್ತಾ ಇದ್ದೆ, ಅವಕಾಶ ಇದೆ. ಅಲ್ಲಿಗೆ ರಿಲೇಷನ್ನು ಅಥವಾ ಎತ್ತು ತಂದೆ ತಾಯಿನೂ ಇರಲ್ಲ, 2002ರಲ್ಲೂ ಯಾವುದೇ ಎಂಟ್ರಿ ಇಲ್ಲ ಅನ್ನೋದು ಅಂದ್ರೆ ಅಲ್ಲಿಗೆ ಈ ಭಾಗದವ್ರೆ ಅಲ್ವಾ ಅಂತ ನಮ್ಮ ಪ್ರಶ್ನೆ. ಅದಕ್ಕೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದ್ರೆ ಈಗಲೇ ಮಾಡ್ತೀವಿ. ಡಾಕ್ಯುಮೆಂಟ್ಸ್ ಇದ್ರೆ BLO ಹಂತದಲ್ಲೇ ಅವ್ರಿಗೆ ಅಧಿಕಾರ ಇದೆ. ಈ ಹಿಂದೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಸಿಗಲಿಲ್ಲ, ಇವತ್ತು ಸಿಕ್ಕಿದೆ ಅಂದರೆ ಅವರು ಮ್ಯಾಪಿಂಗ್ ಮಾಡ್ತೀವಿ. ನಮ್ಮಿಂದ ಪುಷ್ ಬ್ಯಾಕ್ ಮಾಡಿ ಮ್ಯಾಪಿಂಗ್ ಮಾಡ್ತೀವಿ. ಯಾವುದು ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಈ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸಲ್ಲಿ ಅವಾಗ ಹೇಳ್ತೀವಿ. ಇವಾಗ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಏನೇನು ಡಾಕ್ಯುಮೆಂಟ್ಸ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ. ಒಂದೊಂದು ಕೇಸ್ ವೈಸ್ ಹೋಗುತ್ತೆ. ಒಂದೊಂದು ಕೇಸ್ಗೆ ಒಂದೊಂದು ಥರ ಇರ್ತದೆ. ಈಗ ನಮ್ಮ ಸಂವಿಧಾನ ಏನು ಹೇಳ್ತದೆ, ಯು ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ, ಭಾರತೀಯ ಪ್ರಜೆ ಆಗಿರ್ತಾರೆ, 18 ವರ್ಷ ಮೇಲ್ಪಟ್ಟು. ಮತ್ತು ಅವ್ರಿಗೆ ಯಾವುದೇ ಒಂದು ಡಿಬಾರ್ ಆಗಬಾರ್ದು. ಮತದಾನ ಮಾಡೋದ್ರಿಂದ ಡಿಬಾರ್ ಆಗಲಿಕ್ಕೆ ಅವಕಾಶ. ಆಮೇಲೆ ಮೆಂಟಲಿ ಸ್ಟೇಬಲ್ ಇದೆ. ಇಷ್ಟೊಂದು ಕಂಡೀಷನ್ ಇದ್ದರೆ ಅವ್ರಿಗೆ ಮತದಾರರ ಪಟ್ಟಿಯಲ್ಲಿ ಸೇರಿಸಬೇಕು. ಅವರು ಶಿಡ್ಲಘಟ್ಟ ತಾಲೂಕಿನಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನಡೆಸಲು ಬಿಎಲ್ಒಗಳು ಸಂಪೂರ್ಣವಾಗಿ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಇನ್ನುಳಿದಂತೆ ಮತದಾರರು ಪೂರಕವಾಗಿರುವ ದಾಖಲೆಗಳನ್ನು ಒದಗಿಸಲು ಈ ತಿಂಗಳ 17ರವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಅವಕಾಶವನ್ನ ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಅರ್ಹ ಮತದಾರರು ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಯಿಂದ ಹೊರ ಉಳಿಯಬಾರದು. ಹಾಗೆಯೇ ಅನರ್ಹ ಮತದಾರರು ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಬಾರದು. ಅದೇ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದರು. ತಹಶೀಲ್ದಾರ್ ಗಗನ ಸಿಂಧು ಮಾತನಾಡಿ, ತಾಲೂಕಿನಲ್ಲಿ ಎಸ್ಐಆರ್ ಪ್ರಕ್ರಿಯೆ ಜೊತೆಗೆ 18 ವರ್ಷ ತುಂಬಿದ ಮತದಾರರು ಸಹ ತಮ್ಮ ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಲು ಫಾರಂ 6 ನೀಡಲಾಗಿದ್ದು, ಅದೇ ರೀತಿ ಸರ್ಕಾರದಿಂದ ನೀಡಿರುವ ಶಾಶ್ವತ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹಾಗೂ ದೃಢೀಕೃತ ವಾಸ ಸ್ಥಳ ಪ್ರಮಾಣ ಪತ್ರವನ್ನ ಸಹ ವಿತರಣೆ ಮಾಡಲಾಗುತ್ತಿದೆ. ಈಗಾಗಲೇ 1.5 ಲಕ್ಷ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಮನೆ ಮನೆಗೆ ತೆರಳಿ ಹಂಚಿಕೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ನಗರಸಭೆಯ ಪೌರ ಆಯುಕ್ತೆ ಅಮೃತ, ಚುನಾವಣಾ ಶಾಖೆಯ ಶಿರಸ್ತೇದಾರ್ ಅನಿತಮ್ಮ, ಕಾಂಗ್ರೆಸ್ ಪಕ್ಷದ ಮಧುಸೂದನ್, ಜೆಡಿಎಸ್ ಪಕ್ಷದ ನವೀನ್, ಬಿಜೆಪಿ ಪ್ರತಾಪ್, ಚುನಾವಣಾ ವಿಭಾಗದ ರಂಜಿತ್, ಭಾರದ್ವಾಜ್ ಉಪಸ್ಥಿತರಿದ್ದರು. 86 ಅಷ್ಟರಲ್ಲಿ ಯಾರ್ಯಾರು 18 ಇಯರ್ಸ್ ರೀಚ್ ಆಗ್ತಾರೆ ಮತ್ತು ಯಾರು 18 ದಾಟಿದ್ದಾರೆ, ಯಂಗ್ ವೋಟರ್ಸ್ ಆಫ್ ಶಿಡ್ಲಘಟ್ಟ ಯಾರ್ಯಾರು ಇದ್ದೀರಾ ಎಲ್ಲರೂ ಬಂದು ಫಾರ್ಮ್ 6 ಅಪ್ಲೈ ಮಾಡಿ ಸೇರ್ಪಡೆಯಾಗಿ ಅಂತ ಒಂದು ಕೇಳೋದಕ್ಕೆ ಇಷ್ಟಪಡ್ತೀನಿ. ಎಫ್ ಆಶಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಚಿಂತಾಮಣಿ ನಗರದ IDSMT ಕಾಂಪ್ಲೆಕ್ಸ್ ಕಟ್ಟಡ ತೆರವುಗೊಳಿಸುವ ಸ್ಥಳದಲ್ಲಿ ಬುಧವಾರ ಬೆಳಗ್ಗೆ ಮೂಲತಃ ತಾಲೂಕಿನ ಕಾಚಹಳ್ಳಿ ಗ್ರಾಮದ ನಿವಾಸಿ ಹಾಲಿ ಕರಿಯಪ್ಪಲ್ಲಿ ಗ್ರಾಮದಲ್ಲಿರುವ ಸುಮಾರು 29 ವರ್ಷದ ಸುಮನ್ ಎಂಬ ಯುವಕನ ಶವ ಪತ್ತೆಯಾಗಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಚಿಂತಾಮಣಿ ನಗರದ ಮಾರುಕಟ್ಟೆಯಲ್ಲಿ ಹೂವು ಹಾಗೂ ಹಣ್ಣು ಮಾರಾಟ ಮಾಡುವ ಒಬ್ಬರು ಮೂತ್ರ ವಿಸರ್ಜನೆ ಮಾಡಲು ಬೆಳಗ್ಗೆ ತೆರಳಿದ ವೇಳೆ ಶವವನ್ನು ಗಮನಿಸಿದ್ದಾರೆ. ಕೂಡಲೇ ಚಿಂತಾಮಣಿ ನಗರ ಠಾಣೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಚಿಂತಾಮಣಿ ನಗರ ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿ ಮೃತ ವ್ಯಕ್ತಿಯ ಕುರಿತು ಮಾಹಿತಿ ಸಂಗ್ರಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೃತರು
ಮೃತನ ಗುರುತು ಹಾಗೂ ವಾರಸುದಾರರ ಪತ್ತೆಗೆ ಸಾರ್ವಜನಿಕರು ಸಹಕರಿಸುವಂತೆ ಚಿಂತಾಮಣಿ ನಗರ ಠಾಣೆ ಪೊಲೀಸರು ಮನವಿ ಮಾಡಿದ ಬೆನ್ನಲ್ಲೇ ಮೃತನ ಗುರುತು ಪತ್ತೆಯಾಗಿದೆ. ಮೃತ ಸುಮನ್ ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಪಕ್ಕದ ರಸ್ತೆಯಲ್ಲಿರುವ ಜಾನ್ಸಿ ಮೈದಾನದ ಅಂಗಡಿ ಮಳಿಗೆಗಳಲ್ಲಿರುವ ಸಪ್ತಗಿರಿ ಜೆರಾಕ್ಸ್ ನಲ್ಲಿ ಕೆಲಸ ಮಾಡುತ್ತಿದ್ದ ಎಂದು ಮಾಹಿತಿ ಸಿಕ್ಕಿದ ನಂತರ ಸಂಪೂರ್ಣ ಮೃತನ ವಿಳಾಸ ಪತ್ತೆ ಮಾಡುವಲ್ಲಿ ಚಿಂತಾಮಣಿ ನಗರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮೃತ ಮದ್ಯ ವ್ಯಸನಿಯಾಗಿದ್ದ ಎನ್ನಲಾಗಿದೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ.